ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್. ಇವತ್ತು ಸಮಾರಂಭಗಳಲ್ಲಿ ಮತ್ತು ಮದುವೆಗಳಲ್ಲಿ ಮಾಡುವಂಥ ರುಚಿಕರವಾದ ಸುಲಭವಾದ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹೊಸ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ. ಇವಾಗ ಪದಾರ್ಥಗಳನ್ನ ನೋಡ್ಕೊಬರೋಣ. ನೋಡಿ, 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆನ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿನೂ ಎತ್ತಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ. ಈ ಕಡೆಯಿಂದ ನೋಡೋದಾದರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಖಾರಕ್ಕೆ ಮತ್ತು ಒಗ್ಗರಣೆಗೆ ಒಣಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ. ಒಂದು 5 ರಿಂದ 6 ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಒಂದು 400 ಗ್ರಾಮ್ ಆಗೋಷ್ಟು ಬೀಟ್ರೂಟನ್ನ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗನೇ ರುಚಿಕರವಾಗಿ ಬರುತ್ತೆ. ಇವಾಗ ಮೊದಲಿಗೆ ಒಂದು ಬಾಣಲೆ ಇಟ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗೋವರೆಗೂ ಕಾದು ಎತ್ತಿಟ್ಕೊಂಡಿರೋಂಥ ಕಡಲೆಬೇಳೆ ಉದ್ದಿನಬೇಳೆನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕಡಲೆಬೇಳೆ ಉದ್ದಿನಬೇಳೆ ನೀಟಾಗಿ ರೋಸ್ಟ್ ಆದಮೇಲೆ ನಾವು ಇಲ್ಲಿ ಸಾಸಿವೆ ಜೀರಿಗೆ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕಾಗುತ್ತೆ. ಈ ಪಲ್ಯ ಕಾಂಬಿನೇಷನ್ ನೋಡೋದಾದರೆ ಬೇಳೆ ಸಾರು, ಅನ್ನ ಅಥವಾ ರಸಮ್ಮು, ಅನ್ನ ಹಾಗೆ ಮೊಸರನ್ನ ಅಥವಾ ಚಪಾತಿಗೆ ಇದನ್ನು ಮಾಡ್ಕೋಬೋದು. ನೋಡಿ, ನೀಟಾಗಿ ರೋಸ್ಟ್ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ನಾನು ಇಲ್ಲಿ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ತೀನಿ. ಸಾಸಿವೆ ಜೀರಿಗೆನೂ ನೀಟಾಗಿ ಸಿಡಿಬೇಕು, ಸಿಡಿಯೋವರೆಗೂ ಬಿಡಿ. ಅದೊಂದು ಘಮ ಬರುತ್ತಲ್ವ, ಆರೋಮ, ಆ ಥರ ಸಿಡಿಯೋವರೆಗೂ ಬಿಡಿ. ನೆಕ್ಸ್ಟ್ ನಾನು ಎತ್ತಿಟ್ಕೊಂಡಿರೋಂತಹ ಒಣಮೆಣಸಿನ್ಕಾಯಿನ ನೀಟಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ. ಇಡೀನೇ ಹಾಕ್ತಾ ಇಲ್ಲ, ಯಾಕಂತಂದರೆ ನಮಗೆ ಇದ್ರ ಮೇಲೇ ಖಾರ ಡಿಪೆಂಡ್ ಆಗಿರುತ್ತೆ. ಅದರಿಂದ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಲಿ ಆಯಿಲಲ್ಲಿ. ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವಿಲ್ಲಿ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಫ್ಲೇಮ್ ತುಂಬ ಹೈಯಲ್ಲಿ ಇಟ್ಕೋಬೇಡಿ, ಮೀಡಿಯಮಲ್ಲಿ ಇಟ್ಕೊಳ್ಳಿ. ಅದನ್ನು ನೋಡ್ಕೊಳ್ಳಿ, ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂತಂದರೆ ಉದ್ದಿನಬೇಳೆ ಕಡಲೆಬೇಳೆ ಇಲ್ಲಿ ಫುಲ್ ರೋಸ್ಟಾಗಿ ಈ ಥರ ಹೊತ್ತಿ ಹೋಗಿರೋ ಥರ ಆಗುತ್ತಲ್ಲ, ಆ ಥರ ಆಗಬಾರ್ದು. ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕಂದು ಬಣ್ಣ ಬರೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಎಣ್ಣೆ ಸ್ವಲ್ಪ ಹೀಟಾಗಿತ್ತು, ಅದರಿಂದ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಹೀಟನ್ನು ಸ್ವಲ್ಪ ಕಡಿಮೆ ಮಾಡೋದಕ್ಕೋಸ್ಕರ ಹಾಕಿದ್ದೀನಿ. ಇವಾಗ ಬ್ಯಾಲೆನ್ಸ್ ಆಗಿರೋ ಈರುಳ್ಳಿನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಕಂದು ಬಣ್ಣ ಬರೋವರೆಗೂ ಮಿಕ್ಸ್ ಮಾಡಿ ನೀಟಾಗಿ. ಆಮೇಲೆ ಎತ್ತಿಟ್ಕೊಂಡಿರೋಂಥ ಬೀಟ್ರೋಟ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ. ಆಮೇಲೆ ನಾನು ಪದಾರ್ಥದ ಜೊತೆ ಉಪ್ಪನ್ನು ನಿಮಗೆ ಕೊಟ್ಟಿರಲಿಲ್ಲ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಬೀಟ್ರೋಟ್ನ ಆ್ಯಡ್ ಮಾಡಿ ನಾನು ಈ ಥರ ಮಿಕ್ಸ್ ಕೊಟ್ಟಿದ್ದೀನಿ. ಇನ್ನು ನಾನು ಉಪ್ಪು ಹಾಕಿಲ್ಲ, ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಆ್ಯಡ್ ಮಾಡಿ ಒಂದು 30 ಸೆಕೆಂಡು ಅಥವಾ 1 ನಿಮಿಷ ಆ ಬಿಟ್ವೀನಲ್ಲಿ ನೀವು ಅರಿಶಿನ ಪುಡಿನ ಆ್ಯಡ್ ಮಾಡಬೇಕಾಗುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ, ಆವಾಗನೇ ಪಲ್ಯ ಬಂದು ನೀರು ಹೊಡ್ಕೊಳ್ಳುತ್ತೆ. ನಾನು ಇಲ್ಲಿ ಎಲ್ಲೂ ನೀರನ್ನು ಕೂಡ ಯೂಸ್ ಮಾಡಲ್ಲ, 1 ಡ್ರಾಪು ಕೂಡ. ಇದು ಅದರ ಹಬೆಯಲ್ಲೇ ಬೇಯಬೇಕಾಗುತ್ತೆ. ಒಗ್ಗರಣೆಯಲ್ಲಿ ಮತ್ತು ಒಗ್ಗರಣೆ ಬೀಟ್ರೂಟದ್ದು ನೀರು ಇರುತ್ತಲ್ಲ, ಅದರ ಹಬೆಯಲ್ಲೇ ಕೂಡ ಪಲ್ಯ ಬೇಯಬೇಕಾಗುತ್ತೆ. ನಾನಿವಾಗ ಅರಿಶಿನ ಪುಡಿನೂ ಆ್ಯಡ್ ಮಾಡ್ತೀನಿ. ಅರಿಶಿನ ಪುಡಿನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀಟಾಗಿ ಸೆಟ್ ಮಾಡಿ ಒಂದು ಮುಚ್ಚಳ್ಕ ಮುಚ್ಚಿ ಬಿಟ್ಬಿಡಿ. ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ನೋಡಿ, 5 ಮಿನಿಟ್ಸ್ ಆಗಿದೆ, ಎಷ್ಟು ನೀಟಾಗಿ ಬೆಂದ್ಕೊಂಡಿದೆ ಅಂತ. ಒಂದು ಸ್ವಲ್ಪನೂ ಕೂಡ ನೀರಂಶ ಇರಲ್ಲ, ನೀಟಾಗಿ ಡ್ರೈ ಆಗಿದೆ. ಅದೇ ನೀರಲ್ಲೇ ಬೆಂದ್ಕೊಂಡಿರೋದು, ನಾನು ನೀರು ಕೂಡ ಆ್ಯಡ್ ಮಾಡಿಲ್ಲ, ಜಸ್ಟ್ ಅದರ ಹಬೆಯಲ್ಲೇ ಬೆಂದ್ಕೊಂಡಿದೆ. ನೀವು ಇವಾಗ ಕೈಯಲ್ಲಿ ಎತ್ಕೊಂಡು ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಸ್ಕಿ ನೋಡಿದ್ರೆ ನೀಟಾಗಿ ಕಾಯಿ ಬೆಂದ್ಕೊಂಡಿದೆ, ನೋಡ್ಬೋದು ನೀವು. ಹಾಗೆ ಇವಾಗ ನಾನು ಎತ್ತಿಟ್ಕೊಂಡಿರೋಂತಹ ಕೊತ್ತಂಬರಿ ಪುಡಿನ ಧನಿಯಾ ಪುಡಿನ ನಾನು ಇಲ್ಲಿ ಬಂದು ಆ್ಯಡ್ ಮಾಡ್ತೀನಿ. ಧನಿಯಾ ಪುಡಿ ಆ್ಯಡ್ ಮಾಡಿ ಧನಿಯಾ ಪುಡಿದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಸೆಟ್ ಮಾಡಿ ಫ್ರೈ ಮಾಡ್ತಾನೆ ಇರಿ. ಚೆನ್ನಾಗಿ ಅದರದ್ದು ಹಸಿ ವಾಸನೆ ಹೋಗಬೇಕಾಗುತ್ತೆ, ಇಲ್ಲ ಅಂತಂದರೆ ಅದು ಒಂದು ಸೈಡ್ ಸ್ಮೆಲ್ ಬರ್ತಾ ಇರುತ್ತೆ ಪಲ್ಯದಲ್ಲಿ. ಅದು ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೇಜಲ್ಲಿ. ಚೆನ್ನಾಗಿ ಫ್ರೈ ಮಾಡಿ ಫ್ಲೇಮ್ ಬಂದು ತುಂಬ ಕಡಿಮೆ ಇಟ್ಕೊಳ್ಳಿ, ತುಂಬ ಹೈಯಲ್ಲೂ ಮೀಡಿಯಮಲ್ಲೂ ಇಡಬೇಡಿ ಈ ಸ್ಟೇಜಲ್ಲಿ. ಇಲ್ಲಿಂದ ಫ್ಲೇಮ್ ಫುಲ್ಲು ಕಡಿಮೆ ಇರಬೇಕಾಗುತ್ತೆ. ಚೆನ್ನಾಗಿ ಸೆಟ್ ಮಾಡಿ ಫ್ರೈ ಮಾಡೋ ಟೈಮಲ್ಲಿ ನಮಗೆ ಅದು ಅರೋಮ ಬರಬೇಕು, ಹಸಿ ವಾಸನೆ ಹೋಗಿ ಪಲ್ಯಗೆ ಸೆಟ್ ಆಗೋ ಥರ ಒಂದು ಅರೋಮ ಬರಬೇಕು. ಆವಾಗನೇ ಅದು ಪಲ್ಯದ ಅರೋಮ ತುಂಬ ಚೆನ್ನಾಗಿ ಬರೋದು. ಇಲ್ಲ ಅಂತಂದರೆ ಧನಿಯದ ಅರೋಮ ಬರ್ತಾ ಇರುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ನಾವು ನೀರು ಬೇರೆ ಹಾಕಿರಲ್ಲ, ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಇವಾಗ ನಾನು ಎತ್ತಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಲ್ಮೋಸ್ಟ್ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಬೇಕಾಗುತ್ತೆ. ಖಂಡಿತ ಕಮೆಂಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ತೆಂಗಿನಕಾಯಿ ಬಂದು ಪಲ್ಯದಲ್ಲಿ ನೀಟಾಗಿ ಪಲ್ಯ ಬೆಂದಿದೆಯಲ್ಲ, ಆ ಸ್ಟೇಜಿಗೆ ತೆಂಗಿನಕಾಯಿ ಸೆಟ್ ಆಗಬೇಕು. ನಮಗೆ ತೆಂಗಿನಕಾಯಿದು ಒಂದು ಟೇಸ್ಟು ಅಥವಾ ಪಲ್ಯದೊಂದು ಟೇಸ್ಟು ಸಿಗಬಾರ್ದು. ಅದರಿಂದ ನೀಟಾಗಿ ಚೆನ್ನಾಗಿ ಬಿಸಿಯಾಗಿ ಸೆಟ್ ಆಗಲಿ, ಆ ಥರನೇ ಸೆಟ್ ಮಾಡಿ ಆಮೇಲಿಂದ ಎತ್ತಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ.
ನೋಡಿದ್ರಲ್ಲ ಆಲ್ಮೋಸ್ಟ್ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ತುಂಬ ಈಸಿಯಾಗಿ ಸರಳವಾಗಿ ಮಾಡುವಂಥ ಬೀಟ್ರೂಟ್ ಪಲ್ಯ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.